ಎಲ್ರಿಗೂ ನಮಸ್ಕಾರ. ನಿನ್ನೆ ಮಾಗಡಿನಲ್ಲಿ ಒಂದು ನ್ಯೂ ಇಯರ್ ಪಾರ್ಟಿ ನಡೆಯುತ್ತೆ. ಆ ಪಾರ್ಟಿಗೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿರ್ತಾರೆ. ಸೊ ನಾವು ಹೋಗಿರಲ್ಲ. ಸೊ ಆ ಪಾರ್ಟಿ ಮುಗಿದ ಮೇಲೆ ಬೆಳಗಿನ ಜಾವ ಒಂದು ಇಶ್ಯೂ ಆಗಿರುತ್ತೆ. ಅದು ನಮಗೂ ಕೂಡ ಗೊತ್ತಿರಲ್ಲ. ನಾವು ಬೆಳಿಗ್ಗೆ ಇವತ್ತು ಹೊಸ ವರ್ಷ ಅಂದ್ಬಿಟ್ಟು ಬಿದನಗೆರೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ನಾವು ಹೋಗಿರ್ತೀವಿ. ವಾಪಸ್ ಬರ್ಬೇಕಾದ್ರೆ ನಮಗೆ ಬೇಕಾಗಿರುವಂತ ವ್ಯಕ್ತಿ ಮಾಗಡಿ ಪೊಲೀಸ್ ಸ್ಟೇಷನ್ ಇರ್ತಾರೆ ಅಂದ್ಬಿಟ್ಟು ನಾವು ನೋಡ್ಕೊ ಬರೋಣ ಅಂತ ಹೋಗ್ತೀವಿ. ನೋಡ್ಕೊಂಡು ಆ ವ್ಯಕ್ತಿನ ಮಾತಾಡ್ಸ್ಕೊಂಡು ಬರ್ಬೇಕಾದ್ರೆ ವಾಪಸ್ಸು ಪೊಲೀಸ್ ಸ್ಟೇಷನ್ ಇಂದ ಆಚೆ ತುಂಬಾ ಜನ ನಮ್ಮ ಮೇಲೆ ಏಕಾಏಕಿ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಗೆ ಬೇಕಾಗಿರುವಂತ ವ್ಯಕ್ತಿ ನೋಡಕ್ ಮಾತ್ರ ಹೋಗಿದ್ದು. ಆ ಪಾರ್ಟಿನಲ್ಲಿ ಬೆಳಗಿನ ಜಾವ ಇಶ್ಯೂ ಮಾಡಿರುವಂತ ವ್ಯಕ್ತಿನ ನಾವು ನೋಡಕ್ ಹೋಗಿರೋದಿಲ್ಲ. ಸೊ ನೀವು ದಯವಿಟ್ಟು ಇದಕ್ಕೂ ನಮಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಮಾಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ನಮ್ಮನ್ನು ಬಂಧಿಸ್ತಿದ್ರು. ನಾವ್ ಇವಾಗ ಧೈರ್ಯವಾಗಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ನಮ್ ತಪ್ಪಿದ್ರೆ ಖಂಡಿತ ನಮ್ಗೆ ಶಿಕ್ಷೆ ಕೊಡ್ತಾ ಇದ್ರು. ನಮ್ಗೂ ಆ ವಿಷಯಕ್ಕೆ ಸಂಬಂಧ ಇಲ್ಲ. ದಯವಿಟ್ಟು ಇಂಥ ನೆಗೆಟಿವ್ ವಿಷಯನ ಸ್ಪ್ರೆಡ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಕ್ಲಾರಿಟಿ ತಗೊಳ್ಳಿ, ಯಾರು ತಪ್ಪಿದೆ ಯಾರು ತಪ್ಪಿಲ್ಲ ಅಂತೇಳಿ. ನಮ್ಮ ಟ್ರೋಲರ್ ಬ್ರದರ್ಸ್ಗೂ ಕೇಳ್ಕೊತೀನಿ, ಪ್ರತಿಯೊಬ್ರು ಯಾರು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರಿಗೂ ಮನಸಾರಿ ಕೇಳ್ಕೊತೀನಿ, ದಯವಿಟ್ಟು ವಿಷಯನ ಕೇಳ್ಕೊಳ್ಳಿ. ಮಾಗಡಿ ಪೊಲೀಸರಿಗೆ ಫೋನ್ ಹಾಕ್ರಿ, ಮತ್ತೆ ಯಾರಿಗೆ ಕೇಳ್ಬೇಕು ಎಲ್ಲ ವಿಷಯಕ್ಕೂ ಫೋನ್ ಹಚ್ಚಿ ಕೇಳ್ಕೊಳ್ರಿ. ಇದ್ರಲ್ಲಿ ನಮ್ದು ಯಾವುದೇ ರೀತಿ ತಪ್ಪಿಲ್ಲ. ದಯವಿಟ್ಟು ಇಂಥ ವಿಷಯಕ್ಕೆ ಪ್ರಚೋದನೆ ಕೊಡಕ್ ಹೋಗ್ಬೇಡಿ. ಅನ್ವೇಷವಾಗಿ ಇಂಥ ವಿಡಿಯೋನ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಯಾರು ಕೂಡ ವಿಷಯ ಗೊತ್ತಿಲ್ಲದೆ ವಿಡಿಯೋನ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಅದು ತುಂಬಾ ಇಂಪ್ಯಾಕ್ಟ್ ಆಗ್ಬಿಡುತ್ತೆ ನಮ್ಮ ಲೈಫ್ ಮೇಲೆ. ನಾವು ಯಾವ್ದು ತಪ್ಪೇ ಮಾಡಿರಲ್ಲ, ಆ ತಪ್ಪು ನಮ್ಮ ತಲೆ ಮೇಲೆ ಹಾಕ್ಬಿಟ್ರೆ ತುಂಬಾ ನೋವಾಗುತ್ತೆ. ದಯವಿಟ್ಟು ಒಂದ್ಸಲ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಂತ ಕೇಳ್ಕೊತೀನಿ. ಇದೊಂದು ಕ್ಲಾರಿಟಿ ವಿಡಿಯೋ ಆಗಿತ್ತು. ತುಂಬಾ ಜನ ಕೇಳ್ತಾ ಇದ್ದಾರೆ ಕ್ಲಾರಿಟಿ ವಿಡಿಯೋ ಮಾಡೋ ಹಾಕು ಅಂತೇಳಿ ಹಾಕಿದೀವಿ. ತುಂಬಾ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು.